ಆರ್ಸಿಬಿ ಹಲವು ಆಟಗಾರರಿಗೆ ಜೀವ ಕೊಟ್ಟಿದೆ, ಇನ್ನೂ ಹಲವರನ್ನ ಬೆಳಕಿಗೆ ತಂದಿದೆ. ಆರ್ಸಿಬಿ ಜರ್ಸಿ ಹಾಕಿದ ಮೇಲೆ ಕೆಲವರ ಲಕ್ ಸಹ ಬದಲಾಗಿದೆ. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಇವರಿಗೆ ಹೆಚ್ಚಿನ ಒತ್ತು ನೀಡದೆ ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡಿದೆ. ಹೀಗೆ ಆರ್ಸಿಬಿ ಕೈಬಿಟ್ಟ ಆಟಗಾರರು ತಮ್ಮ ಮಾಜಿ ತಂಡದ ವಿರುದ್ಧವೇ ವೀರಾವೇಶದ ಆಟವನ್ನ ಆಡ್ತಾ ಇದ್ದಾರೆ. ಈ IPL ಇನ್ಸೈಡ್ ಸ್ಟೋರಿಯಲ್ಲಿ ಆರ್ಸಿಬಿ ಕೈಬಿಟ್ಟ ಆಟಗಾರರು ಆರ್ಸಿಬಿ ಪರ ಅಬ್ಬರಿಸಿದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅದೇನೋ ಗೊತ್ತಿಲ್ಲ, RCBಯಲ್ಲಿ ಇರ್ತಾ ಅವ್ರು ಚೆನ್ನಾಗಿ ಆಟನೇ ತೋರಿಸಲ್ಲ. ಆದರೆ ಬೇರೆ ಟೀಮಿಗೆ ಹೋದರೆ ಸಾಕು ಅಬ್ಬರ ಮಾಡ್ತಾರೆ. ಅದು RCB ವಿರುದ್ಧ ಮಾಜಿ ಪ್ಲೇಯರ್ಗಳೇ ಚೆನ್ನಾಗಿ ಆಟ ಆಡ್ತಾರೆ. ಪ್ರತಿ ಸಲ ಕೂಡ ಇದು ರಿಪೀಟ್ ಆಗೇ ಆಗುತ್ತೆ. ಈ ಸಲ RCB ಮೊದಲ 2 ಪಂದ್ಯ ಗೆದ್ದಿತ್ತು. 3ನೇ ಪಂದ್ಯ ತವರು ಮೈದಾನದಲ್ಲಿ ಅಂದರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋಲ್ತು. ಈ ಸೋಲಿಗೆ ಮೇನ್ ಕಾರಣನೇ RCBಯ ಮಾಜಿ ವೇಗಿ. ಮೊದಲು ಇವ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಮೊಹಮ್ಮದ್ ಸಿರಾಜ್ರನ್ನ ಮೆಗಾ ಹರಾಜಿನ ಅಂಗಳಕ್ಕೆ ಬಿಟ್ಟಿದ್ದ RCB ಇವರಿಗೆ RTM ಸಹ ಬಳಸಲೇ ಇಲ್ಲ. ಸತತ 7 ವರ್ಷಗಳ ಕಾಲ RCB ಪರ ಆಡಿದ್ದ ಸಿರಾಜ್ RCB ಬ್ಯಾಟರ್ಗಳಿಗೆ ತವರು ಅಂಗಳದಲ್ಲಿ ಕಾಡಿದ್ರು. ಬೆಂಗಳೂರಿನ 3ನೇ ಪಂದ್ಯದಲ್ಲಿ ಸಿರಾಜ್ ಪವರ್ ಪ್ಲೇನಲ್ಲೇ RCB ತಂಡದ ಬ್ಯಾಟಿಂಗ್ ಬೆನ್ನೆಲುಬನ್ನ ಮುರಿದು ತಂಡಕ್ಕೆ ಪೆಟ್ಟನ್ನು ನೀಡಿದರು. ಅಲ್ಲದೆ RCB ಪಂದ್ಯ ಸೋಲಿಗೆ ಇವರ ಬೌಲಿಂಗ್ ಮೇನ್ ಕಾರಣವಾಯಿತು. ಇವರ 4 ಓವರ್ ಬೌಲ್ ಮಾಡಿ 19 ರನ್ ನೀಡಿ 3 ವಿಕೆಟ್ ಅನ್ನು ಪಡೆದರು. KL ರಾಹುಲ್ ಅಪ್ಪಟ ಪ್ರತಿಭೆ. RCB ಪರ ಆಡಿ ಸೈ ಎನಿಸಿಕೊಂಡವರು. ಆದರೆ ಇವರನ್ನ RCB 2020ರಲ್ಲಿ ರಿಲೀಸ್ ಮಾಡಿತು. ಇವರು ಉತ್ತಮ ಮೊತ್ತಕ್ಕೆ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೇರಿದ್ರು. ತಮ್ಮ ಮಾಜಿ ತಂಡದ ವಿರುದ್ಧ ಮೊದಲ ಪಂದ್ಯದಲ್ಲೇ ಅಬ್ಬರದ ಆಟವನ್ನು ಆಡಿದ್ದ ರಾಹುಲ್ ಆರ್ಭಟಿಸಿದ್ರು. 2020ರ IPLನ 6ನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ RCB ತಂಡಗಳು ಮುಖಾಮುಖಿಯಾದವು. ಈ ವೇಳೆ ರಾಹುಲ್ ತಮ್ಮ ಕಲಾತ್ಮಕ ಬ್ಯಾಟಿಂಗ್ ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ರು. ತಮ್ಮನ್ನ ಕೈಬಿಟ್ಟ ತಂಡದ ವಿರುದ್ಧ ರಾಹುಲ್ 69 ಎಸೆತಗಳಲ್ಲಿ 132 ರನ್ ಗಳಿಸಿದ್ರು. ಇವರ ಅಮೋಘ ಇನ್ನಿಂಗ್ಸ್ನಲ್ಲಿ 14 ಬೌಂಡರಿ 6 ಸಿಕ್ಸರ್ಗಳು ಇದ್ವು. ಈ ಪಂದ್ಯವನ್ನ ಪಂಜಾಬ್ ಸುಲಭವಾಗಿ ಗೆಲ್ಲುವಲ್ಲಿ ರಾಹುಲ್ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತಾನೆ ಹೇಳ್ಬೋದು. RCB ತಂಡದ ಪರ ಆರ್ಭಟಿಸಿ ಮೆರೆದ ಆಟಗಾರರಲ್ಲಿ ಕ್ರಿಸ್ ಗೇಲ್ ಕೂಡ ಒಬ್ಬರು. ಆದರೆ 2018ರಲ್ಲಿ ಕೈ ಬಿಟ್ಟಿತ್ತು ಇವರನ್ನ. RCB ಇವರನ್ನ ಕೈ ಬಿಡ್ತಾ ಇದ್ದಂತೆ 2019ರ IPLನ 28ನೇ ಪಂದ್ಯದಲ್ಲಿ ಕ್ರಿಸ್ ಗೇಲ್ RCB ಬೌಲಿಂಗ್ ವಿಭಾಗವನ್ನ ಬೆಂಡೆತ್ತಿದ್ರು. 64 ಎಸೆತಗಳಲ್ಲಿ 99 ರನ್ ಸಿಡಿಸಿ ಮಿಂಚಿದ್ರು. ಈ ಪಂದ್ಯವನ್ನ RCBನೇ ಗೆಲ್ತು, ಬಟ್ ಇಲ್ಲಿ ಕ್ರಿಸ್ ಗೇಲ್ ಮಿಂಚಿದ್ರು. ಇನ್ನು 2014ರಿಂದ 21ರವರೆಗೂ RCB ಪರ ಆಡಿದ್ದ ಚಹಲ್ ಕೂಡ ಕಳೆದ ವರ್ಷ RCBಯನ್ನ ಕಾಡಿದ್ರು. ಕಳೆದ ವರ್ಷ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಚಹಲ್ ವಿರಾಟ್ ಕೊಹ್ಲಿ ವಿಕೆಟ್ ಪಡೆದು ಮ್ಯಾಚ್ ಟರ್ನ್ ಮಾಡಿದ್ರು. ಇವರಂತೆ ಟ್ರಾವಿಸ್ ಹೆಡ್, ಫ್ಲಾಫ್ ಡುಪ್ಲಿಸಿಸ್ ಕೂಡ RCBಯಿಂದ ಹೊರಹೋದ ಮೇಲೆ ಚೆನ್ನಾಗೇ ಆಡ್ತಾ RCBಯನ್ನ ಕಾಡ್ತಾ ಇದ್ದಾರೆ. ಒಳ್ಳೆಯ ಆಟಗಾರರನ್ನ RCB ಫ್ರಾಂಚೈಸಿ ಸರಿಯಾಗಿ ಬಳಸಿಕೊಂಡಿಲ್ಲ ಅನ್ನೋ ಆರೋಪ ಒಂದ್ ಕಡೆ ಆದರೆ, ಇನ್ನೂ ಕೆಲ ಆಟಗಾರರು ಚಾನ್ಸ್ ಸಿಕ್ಕಿದ್ರು ಕೂಡ RCB ಪರ ಚೆನ್ನಾಗಿ ಆಡಿಲ್ಲ ಅನ್ನೋದು ಕೂಡ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.